ದಿನಾಂಕ 1-2 ಫೆಬ್ರವರಿಯಲ್ಲಿ ಕೂಡಲ ಸಂಗಮದಲ್ಲಿ ನಡೆದ ರಾಜ್ಯ ಮಟ್ಟದ ವೀರಶೈವ ಹಂಡ್ಯ ಸಮಾಜದ ಕಾರ್ಯಕ್ರಮದ ಪ್ರಯುಕ್ತ ಇಂದಿನ ಪತ್ರಿಕಾಗೋಷ್ಠಿ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಪಾಟೀಲ್ರು ಈ ಒಂದು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಿರಿಯರು ಚಾಲಕ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಿ ಎನ್ ಪಾಟೀಲ್ರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಬಾಗಲಕೋಟೆ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ವಿ ಕೆ ಪಾಟೀಲ್ ಸರ್ನ ಸ್ವಾಗತ ಮಾಡ್ತೀವಿ. ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸಂಗನಗೌಡ ವೆಂಕಟೇಶ್ವರ ಸ್ವಾಗತ ಮಾಡಿ, ರಾಜ್ಯ ಉಪಾಧ್ಯಕ್ಷರು ಹಿರಿಯರಾದಂಥ ಎಚ್ ಜಿ ಪಾಟೀಲ್ ಸರ್ನ ಸ್ವಾಗತ ಮಾಡ್ತಾ ಇದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಹ ಕಾರ್ಯದರ್ಶಿಯಾದಂಥ ಪ್ರಭುಗೌಡ ಬೇಡಿಯವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಹಿರಿಯರಾದಂಥ ಎಸ್ ಎಚ್ ಪಾಟೀಲ್ ಸರ್ನ ಸ್ವಾಗತ ಮಾಡ್ತಿದ್ದೀನಿ. ಎಸ್ ಎಸ್ ಪಾಟೀಲ್ ಡಿವೈಸ್ ಪಿ ಸಾಹೇಬರು ಸ್ವಾಗತ ಮಾಡ್ತೀನಿ. ಆಮೇಲೆ ಸಂಘಟನಾ ಕಾರ್ಯದರ್ಶಿ ದೇವೇಂದ್ರ ಅಣ್ಣಾಳವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ಆರ್ ಎಸ್ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸ್ನೇಹಿತರು, ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜ ಹಾಗೂ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿ ಇವರ ಸಹಯೋಗದಲ್ಲಿ ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜದ 3ನೇ ಬೃಹತ್ ರಾಜ್ಯ ಮಟ್ಟದ ಮಹಾಸಮ್ಮೇಳನವನ್ನು ಐತಿಹಾಸಿಕ ಸ್ಥಳ ಕೂಡಲ ಸಂಗಮದಲ್ಲಿ ನಾವು ಹಮ್ಮಿಕೊಂಡಿದ್ದು, ಅದು 2 ದಿನದ ಕಾರ್ಯಕ್ರಮವಾಗಿದ್ದು, ಮೊದಲನೇ ದಿವಸ ನಮ್ಮ ಸಮಾಜದ ಇತಿಹಾಸದ ಕುರಿತು ಅನೇಕ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಂಡು ಅದರಲ್ಲಿ ವಿಚಾರಗೋಷ್ಠಿಗಳನ್ನು ಹಾಕಿಕೊಂಡಿದ್ದು, ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಧರ್ಮಗುರುಗಳಾದಂಥ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಸಮಾಜದ ಧರ್ಮಗುರುಗಳಾದಂಥ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು, ಹೇಮಕೂಟ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ, ಬಳ್ಳಾರಿ ಹೊಸಪೇಟೆ ಹಾಲ್ಕೆರೆ, ಈ ಜಗದ್ಗುರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುರಾಣಸಭೆ ಗುರು ಮಹಾಂತ ಸ್ವಾಮಿಗಳು ಚಿತ್ತರಗಿ ಮಠ ಇಳಕಲ್, ಇವರು ಕೂಡ ಅವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಈ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಡಾಕ್ಟರ್ ಡಿ ವಿ ಪರಮ ಶಿವಮೂರ್ತಿ ಮಾನ್ಯ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಇವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಹಾಗೂ ಡಾಕ್ಟರ್ ವಿ ಎಸ್ ಕಟಗಿಹಳ್ಳಿ ಮಠ ಆಡಳಿತಾಧಿಕಾರಿ ಬಸವೇಶ್ವರ ವಿದ್ಯಾವರ್ತಕ ಸಂಘ, ಅವರು ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಚಾಲುಕ್ಯ ಅಧ್ಯಯನ ಪೀಠದ ಅಧ್ಯಕ್ಷರಾದಂಥ ಜಿ ಎನ್ ಪಾಟೀಲ್ ಸರ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಮಾನ್ಯ ಕುಲಸಚಿವರಾದಂಥ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಆಯುಕ್ತರು ಕೂಡಲ ಸಂಗಮ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾದೇವಪ್ಪ ಮುರುಗಿ ಸರ್ ಅವರು ಕೂಡ ಅವತ್ತು ಉಪಸ್ಥಿತರಿದ್ದಾರೆ. ಅದರಲ್ಲಿ 4 ಗೋಷ್ಠಿಗಳು ನಡೀತಾ ಇದ್ದಾವೆ. 1ನೇ ಗೋಷ್ಠಿಯಲ್ಲಿ ದಾಖಲು ಆಕಾರಗಳು, ಸಾಹಿತ್ಯ ಆಕಾರಗಳು, ಪುರಾತತ್ವ ಆಕಾರಗಳು, ಇತ್ತೀಚಿನ ಶೋಧಗಳು, ಇವೆಲ್ಲ 1ನೇ ಗೋಷ್ಠಿಯಲ್ಲಿ. 2ನೇ ಗೋಷ್ಠಿಯಲ್ಲಿ ಹಂಡೆ ಅರಸರ ಸಾಮಾಜಿಕ ಚಿಂತನೆಗಳು, ಹಂಡೆ ಅರಸರ ಆರ್ಥಿಕ ಚಿಂತನೆಗಳು, ಹಂಡೆ ಅರಸರ ಸಾಂಸ್ಕೃತಿಕ ಚಿಂತನೆಗಳು, ಹಂಡೆ ಅರಸರ ಧಾರ್ಮಿಕ ಚಿಂತನೆಗಳು, ಹಂಡೆ ಅರಸರ ರಾಜಕೀಯ ಚಿಂತನೆಗಳು, ಇದು 2ನೇ ಗೋಷ್ಠಿಯಾಗಿ ಅವತ್ತು ಹೊಮ್ಮುತ್ತಾ ಇದೆ. 3ನೇ ಗೋಷ್ಠಿಯಲ್ಲಿ ಸಂವಾದ ಕೂಡ ನಡೀತಾ ಇದೆ. ಹಂಡೆ ಅರಸರ ಪ್ರಕಟಿತ ಕೃತಿಗಳು ಪರಾಮರ್ಶೆ ಆಗ್ತಾ ಇದೆ. 4ನೇ ಗೋಷ್ಠಿಯಲ್ಲಿ ಹಂಡೆ ವಜ್ರ ಜನಾಂಗದ ಅನನ್ಯತೆ ಕುರಿತು ಅದು ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಅವರ ಅಧ್ಯಕ್ಷತೆಯಲ್ಲಿ ಈ ಗೋಷ್ಠಿ ಕೂಡ ನಡೀತಾ ಇದೆ. ಹೀಗೆ 4 ಗೋಷ್ಠಿಗಳು 1ನೇ ದಿನದಂದು ನಡೆದು 2ನೇ ದಿವಸ ನಮ್ಮ ರಾಜ್ಯ ಮಟ್ಟದ 3ನೇ ಮಹಾಸಮ್ಮೇಳನ, ಇದು ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಈ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಬಸವನ ಬಾಗೇವಾಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು 2004ರಲ್ಲಿ, 2014ರಲ್ಲಿ ಶಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು. ಮತ್ತು ಇವಾಗ 2024-25ರಲ್ಲಿ ನಾವು ಕೂಡಲ ಸಂಗಮದಲ್ಲಿ ಐತಿಹಾಸಿಕ ಸ್ಥಳವಾದಂಥ ಕೂಡಲ ಸಂಗಮದಲ್ಲಿ ಬಸವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ನಮ್ಮ ಜನಾಂಗದ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ಒಂದು ಸಾಧ್ಯತೆ ಇದೆ. ಆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ 3 ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಅನೇಕ ನಮ್ಮ ನಾಡಿನ ಮಠಾಧೀಶರು, ಜಗದ್ಗುರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು
ನಮ್ಮ ಉಸ್ತುವಾರಿ ಸಚಿವರು, ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರಂತೆ ಹಂಡೆ ಅರಸರ ಭಾವಚಿತ್ರ ಅನಾವರಣವನ್ನು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸರ್ ಅವರು, ಉಸ್ತುವಾರಿ ಸಚಿವರು ಹಾವೇರಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಸರ್ ಅವರು ಈ ಹಂಡೆ ಅರಸರ ಭಾವಚಿತ್ರ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷತೆಯನ್ನು ನಾನು ಡಾಕ್ಟರ್ ಎಸ್ ಎಸ್ ಪಾಟೀಲ್ ವಹಿಸ್ಕೊಳ್ತಾ ಇದ್ದೇನೆ. ಅದರಂತೆ ನಮ್ಮ ಹಂಡೆ ಅರಸರ ಗ್ರಂಥ ಲೋಕಾರ್ಪಣೆಯನ್ನು ಈ ನಾಡಿನ ಅನೇಕ ಸಚಿವರಾದಂಥ ಎಸ್ ಆರ್ ಪಾಟೀಲ್ ಸರ್ ಅವರು, ವೀರಣ್ಣ ಚರಂತಿಮಠ ಅವರು, ವಿಜಯಾನಂದ ಕಾಶಪ್ಪನವರು, ಬಸವನಗೌಡ ಪಾಟೀಲ್ ಸರ್ ಅವರು, ಜೆ ಟಿ ಪಾಟೀಲ್ರು, ಸಿ ಎಸ್ ನಾಡಗೌಡರು, ರಾಜೀವ್ ಗೌಡರು, ಅಶೋಕ್ ಮನಗುಳಿ ಅವರು, ಯಶವಂತರಾಯ ಗೌಡರು, ಸುನಿಲ್ ಗೌಡ್ರವರು, ಪಿ ಎಚ್ ಪೂಜಾರಿ ಅವರು, ಹನುಮಂತ್ ನಿರಾಣಿ ಅವರು, ರಮೇಶ್ ಬೂಸ್ನೂರ್ ಅವರು, ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು, ಗಾಲಿ ಜನಾರ್ದನ ರೆಡ್ಡಿ ಅವರು, ಹಾಗೂ ದೊಡ್ಡನಗೌಡ ಪಾಟೀಲ್ರು, ಎ ಎಸ್ ಪಾಟೀಲ್ರು, ಎಸ್ ಕೆ ಬೆಳ್ಳುಬ್ಬಿ ಸರ್ ಅವರು, ಸೋಮನಗೌಡ ಪಾಟೀಲ್ ಸಾಸನೂರು, ಇವರೆಲ್ಲರೂ ಹಂಡೆ ಅರಸರ ಒಂದು ಗ್ರಂಥಗಳ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಭಾವಚಿತ್ರವನ್ನು ಕೂಡ ನಮ್ಮ ಸಂಸದರಾದಂಥ ಲೋಕಸಭಾ ಸದಸ್ಯರಾದಂಥ ರಮೇಶ್ ಜಿಗಜಿಣಿ ಸರ್ ಅವರು, ಬಾಗಲಕೋಟೆಯ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರವರು ಹಾಗೂ ಶಾಸಕರು ಬಳ್ಳಾರಿ ಶ್ರೀ ನಾರಾ ಭರತ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಡೆ ಅರಸರ ಭಾವಚಿತ್ರವನ್ನು ಅನಾವರಣೆ ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ 25 ಗ್ರಂಥಗಳು ಸಮಾಜದ ಕುರಿತು, ಇತಿಹಾಸದ ಕುರಿತು ಈ 25 ಗ್ರಂಥಗಳು ಅವತ್ತಿನ ದಿವಸ ಲೋಕಾರ್ಪಣೆಗೊಳ್ತಾ ಇದ್ದಾವೆ. ಇದರಲ್ಲಿ ಉಪನ್ಯಾಸಕರಾಗಿ 2ನೇ ದಿವಸ ಹಂಡೆ ಅರಸರ ವೈಶಿಷ್ಟ್ಯಪೂರ್ಣ ಕಾಣಿಕೆ, ಹಂಡೆ ಅರಸರ ಮನೆತನದ ಸಾಂಸ್ಕೃತಿಕ ಅನನ್ಯತೆ, ಹಂಡೆ ಅರಸರ ಜನಾಂಗದ ಅಸ್ಮಿತೆಯತೆ ಹಾಗೂ ಹಂಡೆ ಅರಸರ ಮನೆತನದ ಒಂದು ಸಂಕಲನ, ಈ ಥರ ಆಗಿ 4 ಉಪನ್ಯಾಸಕರು ಅದನ್ನು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತ ಅತಿಥಿಗಳು, ಗೌರವ ಪದಾಧಿಕಾರಿಗಳು ಎಲ್ಲರೂ ಅವತ್ತಿನ ದಿವಸ ಭಾಗವಹಿಸ್ತಾರೆ. ಜೊತೆಗೆ ಅವತ್ತಿನ ದಿವಸ 2ನೇ ದಿವಸ ಹಂಡೆ ಸಿರಿ ಪ್ರಶಸ್ತಿಯನ್ನು 3 ಜನರಿಗೆ ನಾವು ಆಯ್ಕೆ ಮಾಡಿ ಅವರಿಗೆ ಅವತ್ತು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಪ್ರಥಮವಾಗಿ MS ಚೌಧರಿ ಸರ್ ಅವರು, ಸಂಶೋಧಕರು ಧಾರವಾಡ, ಡಾಕ್ಟರ್ ಕೆ ರವೀಂದ್ರನಾಥ್, ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೆ, ಹಾಗೂ ಡಾಕ್ಟರ್ DN ಪಾಟೀಲ್ ಅಧ್ಯಾಪಕರು ಕಲಬುರಗಿ ಇವರಿಗೆ 3 ಜನರಿಗೆ ಹಂಡೆ ಸಿರಿ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಗ್ರಂಥ ಪುರಸ್ಕಾರವನ್ನು ಹಂಡೆ ಅರಸು ಮನೆತನ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ ಸಂತೋಷ್ ಜಿ ಅವರಿಗೆ ಹಾಗೂ ರಾಯಚೂರು ಜಿಲ್ಲೆಯ ಶಾಸನ ಶಿಲ್ಪಗಳಲ್ಲಿ ಹಂಡೆ ಅರಸರು ಡಾಕ್ಟರ್ ಚನ್ನಬಸಪ್ಪ ಮಲ್ಕಲ್ದೆನ್ನಿ ಅವರಿಗೆ ನೀಡ್ತಾ ಇದ್ದೇವೆ. ಅನೇಕ ನಮ್ಮ ಸಮಾಜದಲ್ಲಿ ಅನೇಕ ಇವತ್ತಿನ ದಿವಸ ಕಿರಿಯ ನ್ಯಾಯಾಧೀಶರು, KS ಆಫೀಸರ್ಸು ಹಾಗೂ ಅನೇಕ ಇಂಜಿನಿಯರ್ಸು, ಸಾಧಕರಿಗೆ ಮತ್ತು ಸಮಾಜದಲ್ಲಿ ಅನೇಕ ಉದ್ಯಮಿದಾರರಿಗೆ ಹಾಗೂ PhD ಪಡೆದವರಿಗೆ ಮತ್ತು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಾರೆ ಅಂಥವರಿಗೆಲ್ಲ ನಾವು ಸಮಾಜದ ಸಾಧಕರಿಗೆ ಅಂತೇಳಿ ಸನ್ಮಾನ ಕೂಡ ಅವತ್ತು ಮಾಡ್ತಾ ಇದ್ದೇವೆ. ಜೊತೆಗೆ SSLC ಮತ್ತು PUCಯಲ್ಲಿ 90% ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವತ್ತು ಹಮ್ಮಿಕೊಂಡಿದ್ದೇವೆ. ಜೊತೆಗೆ PhD ಪಡೆದಂಥ ಹಿರಿಯರಿಗೂ ಕೂಡ ಅವತ್ತಿನ ದಿವಸ ಅವರಿಗೆ ನಾವು ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ MBBS ಪದವಿಯನ್ನು ಅಂದರೆ ನೀಟ್ ಪರೀಕ್ಷೆಯಲ್ಲಿ ಮತ್ತು ಸರ್ಕಾರಿ ಕೋಟಾದಲ್ಲಿ ಸೀಟನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಅವತ್ತಿನ ದಿವಸ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವರು ನೀಡ್ತಾ ಇದ್ದೇವೆ. ಈ ರೀತಿಯಾಗಿ ಕಾರ್ಯಕ್ರಮ 2ನೇ ದಿವಸ ನಡೀತದೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಧರ್ಮಗುರುಗಳಾದಂಥ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವತ್ತು ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಬಾಗಲಕೋಟೆಯ ಚರಂತಿಮಠದ ಶ್ರೀಗಳು ಕೂಡ ಅವತ್ತು ಈ ಸಾನ್ನಿಧ್ಯವನ್ನು ವಹಿಸಿ ಆ ಸಮಾರೋಪ ನುಡಿಗಳನ್ನು ಅವರು ಅವತ್ತಿನ ದಿವಸ ನೀಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ 2 ದಿನದ ಕಾರ್ಯಕ್ರಮ, ನಮ್ಮ ಜನಾಂಗದ ಬಗ್ಗೆ ನಾವು 10 ವರ್ಷಕ್ಕೊಮ್ಮೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನಾವು ಆಗಲೇ ಹೇಳಿದಾಗೆ ಇದು ನಾವು ಕೂಡಲ ಸಂಗಮದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದನ್ನು ತಾವು ಪತ್ರಿಕಾ ಬಂಧುಗಳು ಹಾಗೂ ಮಾಧ್ಯಮದ ಮಿತ್ರರು ಇದನ್ನು ವ್ಯಾಪಕವಾಗಿ ನಾವು ಪ್ರಚಾರ ಮಾಡಿ ಈ ಸಮಾಜದ ಬಗ್ಗೆ ಒಂದು ಬೆಳಕನ್ನು ಚೆಲ್ಲುವ ಒಂದು ಕಾರ್ಯವನ್ನು ಮಾಡ್ತೀರಂತೇಳಿ ತಮ್ಮಲ್ಲಿ ವಿನಂತಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತೀರಂತೇಳಿ ನಾನು ಆಶಿಸಿದ್ದೇನೆ. ಇಲ್ಲಿವರೆಗೆ ಯಾವುದೇ ಸಹಾಯಧನವನ್ನು ಸಮಾಜ ಪಡೆದಿಲ್ಲ. ನಾವೇನು ಸಮಾಜದವರು ಸಂಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು
10 ವರ್ಷಗಳೊಮ್ಮೆ ಈಗ ಹೇಳಿದಂತೆ ಅದಕ್ಕೆ ತಾವೆಲ್ಲರೂ ಒಂದನೇ ತಾರೀಕಿಗೆ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಾವು ಈ ಅದು ಒಂದು ಹನುಮಪ್ಪ ನಾಯಕ ಅಂತೇಳಿ ಏನ 16ನೇ ಶತಮಾನದೊಳಗೆ ಇಲ್ಲಿ ಅವ್ರ ಕೈಯೊಳಗೆ ದಂಡ ನಾಯಕನಾಗಿ ಆಮೇಲೆ ಅನೇಕ ಪರಗಣಿಗಳ ಒಡೆಯನಾಗಿ ಈ ಒಂದು ಸಾಮ್ರಾಜ್ಯ ಬಹಳ ವಿಸ್ತಾರ ಆಗಿತ್ತಿದು. ಆ ದಕ್ಷಿಣ ಕಡೆ ಸರಿಯಾಗಿ ನೋಡ್ಕೊಳಕ್ ಆಗ್ತಿದ್ದಲ್ಲ ಇವ್ರಿಗೆ. ಅದಕ್ಕೆ ಈ ಹಂಡೆ ಹನುಮಪ್ಪ ನಾಯಕನ್ನ ಅವ್ರನ್ನ ದಂಡ ನಾಯಕನನ್ನಾಗಿ ಮಾಡಿಕೊಂಡು ಆಮೇಲೆ ಅವ್ರಿಗೆ ಪರಗಣಿ ಒಡೆಯ ಮಾಡ್ತಾರ. ಅಂದ್ರೆ ಒಂದು ಪರಗಣಿ ಅಂದ್ರೆ 45ರಿಂದ 50 ಹಳ್ಳಿ ಬರ್ತಾವು. ಆಗ ಮೊದಲು 3 ಪರಗಣಿ ಒಡೆಯರ, ಆ ನಂತರ 11 ಪರಗಣಿ ಒಡೆಯನ್ನ ಮಾಡ್ತಾರ. ಇಂಡಿಪೆಂಡೆಂಟ್ ಅಧಿಕಾರ ಕೊಡ್ತಾರ. ಅಲ್ಲೆಲ್ಲ ಅರಾಜಕತೆ ಮಾಡಿ ಮತ್ತು ಕೋಟೆ ಕೊತ್ತಲಗಳನ್ನು ಕಟ್ಟಿಸೋದ್ರ ಜೊತೆಗೆ ನೀರಾವರಿ ಮಾಡೋದು, ಬಾವಿಗಳನ್ನ ಕುಡಿಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವರು. ಹೀಗಾಗಿ ಅವ್ರ ಹೆಸರು ಚೆನ್ನಾಗಿ ಇದು ಬರ್ತೈತಿ. ಒಂದು 3 ರಾಜಗುರುಗಳಿದ್ದಾರೆ ಇವ್ರಿಗೆ. ಆ ಡಂಬಳ ಭಾಗದೊಳಗ ಇದು ಈ ಬಂಕಾಪುರ ಈ ಭಾಗದೊಳಗ ತೋಂಟದ ಜಗದ್ಗುರುಗಳು ಇವರಿಗೆ ರಾಜಗುರುಗಳಾಗಿರ್ತಾರೆ. ಬಳ್ಳಾರಿ ಆಳುವಾಗ ಅಲ್ಲಿ ಕೊಟ್ಟೂರು ಸ್ವಾಮಿಗಳು ಇವರಿಗೆ ಈ ವಿಜಯನಗರ ಸಾಮ್ರಾಜ್ಯ ಆತಂಕದೊಳಗೆ ಬಂದಾಗ ಆ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ರಕ್ಷಿಸಿ 1543 ಅವ್ರ ಮಂತ್ರಿ ರಾಮರಾಯನ ಪಟ್ಟಕ್ಕೆ ತರ್ತಕ್ಕಂಥ ಸಂದರ್ಭದೊಳಗ ಈ ಅವರು ಈ ಶಾಹಿಗಳನ್ನ ಇನ್ವೈಟ್ ಮಾಡಿ ದಂಡ ಎತ್ತಿ ಬರ್ಲಿಕ್ಕೆ ಅವ ಸಂತ ಮಾಡಿದ ಮಂತ್ರಿ. ಹೀಗಾಗಿ ಗಿಡಮಾಮಿಡಿ ಶ್ರೀಗಳ ಆಶೀರ್ವಾದದಿಂದ ಈ ಹಂಡೆ ಹನುಮಪ್ಪ ನಾಯಕಿಗೆ ಆದೇಶ ಮಾಡ್ತಾರೆ, ನೀನು ಹೋಗಿ ಸಾಮ್ರಾಜ್ಯ ಉಳಿಸಿ. ಹೈದರಾಬಾದ್ ನಿಜಾಮ್ ಅವ್ರನ್ನ ತಂದು ಅವರಿಗೆ ಒಪ್ಪಿಸ್ತಾರ ಜೀವನವಾಗಿ. ಆ ಸಂದರ್ಭದೊಳಗೆ ಮತ್ತೆ ಅನಂತಪುರ ಅದ್ರ ಜೊತೆ ನಂದ್ಯಾಳ ಆ ಭಾಗದ ಎಲ್ಲ ಏರಿಯಾ ಅವ್ರಿಗೆ ಮತ್ತೆ ಉಂಡೆ ಹಾಕಿ ಸ್ವತಂತ್ರ ಸಂಸ್ಥಾನಿಕರಂತ ಹೇಳಿ ಆಡಳಿತ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಇಲ್ಲೇ ತಮ್ಮ ಕುಲದ ಹೆಸರನ್ನ ಅಲ್ಲಿ ಶಾಶ್ವತವಾಗಿ ಈಗ ಬಂಕಾಪುರಕ್ಕೆ ಹಂಡೆ ಬಂಕಾಪುರ ಅಂತ, ಹಾಗೇನ ಇಲ್ಲಿ ಅನಂತಪುರ ಇವತ್ತಿಗೂ ಕರೀತಾರೆ. ಆ ರೀತಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು 200-250 300 ವರ್ಷಗಳಿಗೂ ಮಕ್ಕಳು ಮೊಮ್ಮಕ್ಕಳು ರಾಜಭಾರ ಮಾಡ್ಕೊಂಡು ಬರ್ತಾರೆ. ಬ್ರಿಟಿಷರು ಬಂದಿದ್ದು ಇವ್ರದ್ದು ಇದಾಗ ಬಳ್ಳಾರಿ ಬಳ್ಳಾರಿ ಅಲ್ಲಿ 3 ಸುತ್ತಿನ ಕೋಟಿ ಗೋಡೆ ಕಟ್ಟಿ ಅರಮನೆ ಕಟ್ಟಿ ಹೊಸ ಬಜಾರ ಮತ್ತು ಇಡೀ ಪಟ್ಟಣ ಬಹಳ ಹೋಗಿರ್ತದೆ. ಅದನ್ನು ಮತ್ತೆ ನಿರ್ಮಾಣ ಮಾಡ್ತಾರ. ಇದು ಎಲ್ಲ ಕೊಡುಗೆ ಅವರು. ಹನುಮಪ್ಪ ನಾಯಕರ ಮುತ್ತಿಗೆ ಗ್ರಾಮದ ಅವರು ಹುಟ್ಟಿದ್ದು ಮುತ್ತಿಗೆ. ಅಲ್ಲಿ 33 ಗ್ರಾಮಗಳ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।